ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಜೀವ ಜಲವೇ ನನ್ನ ದೇವರಾತ್ಮನೇ, ಜೀವನದಿ ಎನ್ನೊಳು ಉಕ್ಕಿ ಉಕ್ಕಿ ಬಾ. ಜೀವ ಜಲವೇ ನನ್ನ ದೇವರಾತ್ಮನೇ, ಜೀವನದಿ ಎನ್ನೊಳು ಉಕ್ಕಿ ಉಕ್ಕಿ ಬಾ. ಆಶೀರ್ವಾದಿಸು ನನ್ನ ಪ್ರಿಯ ಕರ್ತನೇ, ಆಶೀರ್ವಾದಿಸು ನನ್ನ ಪ್ರಿಯ ಕರ್ತನೇ, ಆತ್ಮನ ವರಗಳಿಂದ ಅಭಿಷೇಕಿಸು. ಜೀವ ಜಲವೇ ನನ್ನ ದೇವರಾತ್ಮನೇ, ಜೀವನದಿ ಎನ್ನೊಳು ಉಕ್ಕಿ ಉಕ್ಕಿ ಬಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಮೊಟ್ಟ ಮೊದಲನೇದಾಗಿ ನಾವು ತಂದೆ ದೇವರಿಗೂ ಪ್ರಭು ಯೇಸು ಕ್ರಿಸ್ತರಿಗೂ ನಮ್ಮನ್ನು ಮುನ್ನಡೆಸುತ್ತಿರುವ ಪರಿಶುದ್ಧಾತ್ಮರಿಗೂ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಪ್ರಕಟಣಾ ಗ್ರಂಥ ಕೊನೆಯ ಅಧ್ಯಾಯ 22ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ಇದುವರೆಗೂ ನಮ್ಮನ್ನು ಮುನ್ನಡೆಸಿದ ದೇವರು ಇನ್ನು ಮುಂದಕ್ಕೂ ನಮ್ಮೊಂದಿಗಿದ್ದು ಇನ್ನೂ ಹೆಚ್ಚು ಆಧ್ಯಾತ್ಮಿಕವಾದ ಸುಜ್ಞಾನದಲ್ಲಿ ಮುನ್ನಡೆಸಲ್ಪಡುವಂತೆ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಆಮೇನ್. ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 22ನೇ ಅಧ್ಯಾಯ. ಇದರ ಟೈಟಲ್ ನೋಡುವುದಾದರೆ ದೇವರ ದಾಸರ ಸೌಭಾಗ್ಯ, ದೇವರ ಮಕ್ಕಳಿಗಿರುವ ಸೌಭಾಗ್ಯ. ಅದಕ್ಕೆ ಸಂತ ಪೌಲ ಹೇಳ್ತಾರೆ, ಕೊಲೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಚನ 6ರಲ್ಲಿ ಇರಬೇಕು. ಅದನ್ನ ಓದ್ಬಿಡೋಣ. ಹಾಲೆಲೂಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ 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 ಹಾಲೆಲೂಯ. ಕೊಲೆಸ 1 ವಚನ 5. ಸತ್ಯವಾಕ್ಯ ಅಂದರೆ ಶುಭ ಸಂದೇಶದ ಮೂಲಕ ನೀವು ಕೇಳಿ ತಿಳಿದಂಥ ಹಾಗೂ ನಿರೀಕ್ಷಿಸುತ್ತಿರುವಂಥ ಸೌಭಾಗ್ಯವನ್ನು ಸ್ವರ್ಗಲೋಕದಲ್ಲಿ ನಿಮಗಾಗಿ ಕಾದಿರಿಸಲಾಗಿದೆ. ಪ್ರೇಸ್ ದ ಲಾರ್ಡ್. ಸತ್ಯವಾಕ್ಯ, ಈ ಶುಭ ಸಂದೇಶದ ಮೂಲಕ ಇದನ್ನು ಓದಿ ನಾವು ಕೇಳಿ ತಿಳಿದುಕೊಂಡ, ನಂಬಿ ನಿರೀಕ್ಷೆ ಮಾಡುತ್ತಿರುವ ಎಲ್ಲ ಸೌಭಾಗ್ಯವನ್ನು ನಮಗಾಗಿ ಸ್ವರ್ಗಲೋಕದಲ್ಲಿ ಕಾದಿರಿಸಲಾಗಿದೆ. ಆಮೇನ್. ನನ್ನ ಯೇಸು ನನ್ನ ರಕ್ಷಕ. ಸೊ ನೀವೇನೆಲ್ಲ ಕೇಳಿದ್ದೀರಿ, ಏನೆಲ್ಲ ನಂಬಿ ನಿರೀಕ್ಷೆ ಮಾಡುತ್ತಿದ್ದೀರಿ, ಅದು ಖಂಡಿತವಾಗಿ ನೆರವೇರಿಯೇ ತೀರುವುದು. ನಿಮ್ಮ ನಂಬಿಕೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಬಳಿಕ ಆ ದೇವದೂತನು ಜೀವ ಜಲದ ನದಿಯನ್ನು ನನಗೆ ತೋರಿಸಿದನು. ಜೀವ ಜಲದ ನದಿ ಅದು ಸ್ಫಟಿಕದಂತೆ ಮಿನುಗುತ್ತಿತ್ತು. ಅದು ದೇವರ ಹಾಗೂ ಯಜ್ಞದ ಕುರಿಮರಿಯ ಸಿಂಹಾಸನದಲ್ಲಿ ಉಗಮಿಸಿ ನಗರದ ಹೆದ್ದಾರಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ನೂತನ ಜೆರುಸಲೇಮ್, ಆ ನಗರದ ಹೆದ್ದಾರಿಗಳು ಅಪ್ಪಟ ಚಿನ್ನ, 12 ಬಾಗಿಲುಗಳು ಹೇಗೆ ಅಂತ ನಿನ್ನೆ ನಾವು ಧ್ಯಾನಿಸಿದೆವು. ಸರ್ವೇಶ್ವರನಿಂದಲೂ ಯಜ್ಞದ ಕುರಿಮರಿಯಿಂದಲೂ ಆ ಜೀವಜಲದ ನದಿ ಉಗಮಿಸಿ ಅಲ್ಲಿಂದ ಹೆದ್ದಾರಿಯ ಮೇಲೆ ಹರಿದು ಬರುತ್ತಿತ್ತು. ಆ ನದಿಯ 2 ದಡಗಳಲ್ಲೂ ಜೀವ ವೃಕ್ಷವಿತ್ತು. ಜಯ ಹೊಂದುವವನಿಗೆ ಜೀವ ವೃಕ್ಷದ ಹಣ್ಣನ್ನು ತಿನ್ನುವ ಸೌಭಾಗ್ಯವನ್ನು ಕೊಡುತ್ತೇನೆ. ಆ ಜೀವ ವೃಕ್ಷವಿತ್ತು. ಅದು ವರ್ಷದಲ್ಲಿ 12 ಸಾರಿ ಫಲ ಕೊಡುವಂಥದ್ದು. ಅಂದರೆ ವರ್ಷದ 12 ತಿಂಗಳು ಅದರಲ್ಲಿ ಫಲ ಕೊಡ್ತಾನೆ ಇರುತ್ತೆ. ಪ್ರತಿ ತಿಂಗಳು ಫಸಲ ನೀಯುವಂಥದ್ದು. ಆ ವೃಕ್ಷದ ಎಲೆಗಳನ್ನು ರಾಷ್ಟ್ರಗಳಿಗೆ ಸಿದ್ಧ ಔಷಧಿಯನ್ನಾಗಿ ಉಪಯೋಗಿಸಲಾಗುವುದು. ಶಾಪಗ್ರಸ್ತವಾದುದು ಯಾವುದೂ ಆ ನಗರದಲ್ಲಿ ಇರದು. ಪ್ರೇಸ್ ದ ಲಾರ್ಡ್. ಅಲ್ಲಿ ಕಣ್ಣೀರಿಲ್ಲ, ದುಃಖವಿಲ್ಲ, ಶಾಪವಿಲ್ಲ, ಮರಣವಿಲ್ಲ. ಶಾಪಕ್ಕೆ ಸಂಬಂಧಪಟ್ಟದ್ದು ಯಾವುದೂ ಅಲ್ಲಿ ಇರದು. ದೇವರ ಮತ್ತು ಯಜ್ಞದ ಕುರಿಮರಿಯ ಸಿಂಹಾಸನ ಅಲ್ಲಿರುವುದು. ಸದಾ ಯಾಜಕ ಸೇವೆ ಸಲ್ಲಿಸುವ ಅವರ ದಾಸರಿಗೆ ಅವರ ಮುಖ ದರ್ಶನವಾಗುವುದು. ದೇವದಾಸರುಗಳು, ದೇವರ ಮಕ್ಕಳು ಸದಾ ಕಾಲ ಪ್ರಭುವನ್ನು, ಸೃಷ್ಟಿಕರ್ತ ತಂದೆ ದೇವರನ್ನು ನೋಡುತ್ತಾ ಅವರಿಗೆ ಸೇವೆ ಸಲ್ಲಿಸುವರು. ಆತನನ್ನು ದೃಷ್ಟಿಸುವವರು ಪ್ರಕಾಶಿಸುವರು. ಅವರ ಮುಖ ನಾಚಿಕೆ, ಲಜ್ಜೆಗೆ, ಅವಮಾನಕ್ಕೆ ಗುರಿಯಾಗುವುದು. ಸದಾ ಕಾಲ ದೇವರ ಸೇವೆ ಮಾಡುವ ಸೌಭಾಗ್ಯ ನಮ್ಮದಾಗುವುದು. ಈ ಒಂದು ಜೀವಜಲದ ನದಿಯ ಕುರಿತು ನಾವು ನೋಡುವಾಗ, ಈ ನದಿ ಅನ್ನೋದು ಬಹಳ ಒಂದು ಉತ್ತಮ ಸ್ಥಾನವನ್ನು ಪಡೆದುಕೊಂಡಿದೆ. ಜೀವಜಲ ಪವಿತ್ರಾತ್ಮರಿಗೆ ಹೋಲಿಕೆ ಮಾಡಲ್ಪಟ್ಟದ್ದಾಗಿದೆ. ಯೋಹಾನ 7:37 ಪ್ರಭು ಯೇಸು ಹೇಳಿದರು, ಬಾಯಾರಿದವನು ನನ್ನ ಬಳಿಗೆ ಬರಲಿ, ನಾನು ಕೊಡುವ ಜೀವ ಜಲ ವಿಶ್ವಾಸವಿಡುವವನ ಹೊಟ್ಟೆಯೊಳಗಿಂದ ಹೊನಲು ಹೊನಲಾಗಿ ಹರಿದು ಹೋಗುತ್ತದೆ ಎಂಬುದಾಗಿ ಯೇಸು ತಾವು ಕೊಡಲಿದ್ದ ಪವಿತ್ರಾತ್ಮರ ಕುರಿತೆ ಮಾತನಾಡಿದ್ದು.
ಸೊ ಈ ಜೀವ ಜಲದ ನದಿ, ಪವಿತ್ರಾತ್ಮರ ನದಿ, ಹೇಗೆ ಆದಿ ಜಲಸಾಗರದ ಮೇಲೆ ದೇವರಾತ್ಮ ಚಲಿಸುತ್ತಿತ್ತು, ಆ ರೀತಿ ಈ ನದಿ ಪವಿತ್ರಾತ್ಮರಿಗೆ ಹೋಲಿಕೆಯಾಗಿದೆ. ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಏದೇನ್ ತೋಟವನ್ನು ದೇವರು ಸೃಷ್ಟಿ ಮಾಡಿ ಆದಾಮ ಮತ್ತು ಹವ್ವಳಿಗೆ ಏದೇನ್ ತೋಟವನ್ನು ಉಡುಗೊರೆಯಾಗಿ ಕೊಟ್ಟ ಸಮಯದಲ್ಲೂ ಸಹ ಅಲ್ಲಿಯೂ ಸಹ ನದಿಗಳು ಹರಿಯುತ್ತಿದ್ದವು. ನದಿಯ ನೀರು ಹರಿದಿದ್ದ ಕಾರಣ ಸಮೃದ್ಧಿ ಅಲ್ಲಿ ನೆಲೆಸುತ್ತದೆ. ಈ ಜೀವಜಲದ ನದಿ ಇದ್ದ ಕಾರಣ ಆ ಮರ 12 ತಿಂಗಳು ಫಲ ಕೊಡುತ್ತೆ, ಎಲೆಗಳು ಬಾಡುವುದಿಲ್ಲ, ಪಚ್ಚ ಪಸುರಾಗಿರುತ್ತದೆ. ಸೊ ಜೀವಂತ ಮರಗಳಾದ ನಮ್ಮಲ್ಲಿ ಪವಿತ್ರಾತ್ಮರ ಜೀವಜಲದ ನದಿ ಸದಾಕಾಲ ಹರಿಯುತ್ತಿರಬೇಕಾಗಿದೆ. ಆದಿಕಾಂಡ 2:9. ನೋಟಕ್ಕೆ ರಮ್ಯವೂ ಊಟಕ್ಕೆ ರುಚಿಕರವೂ ಆದ ನಾನಾ ಥರದ ಮರಗಳನ್ನು ದೇವರಾದ ಸರ್ವೇಶ್ವರ ಅಲ್ಲಿ ಬೆಳೆಯ ಮಾಡಿದರು. ಆ ವನದ ಮಧ್ಯದಲ್ಲಿ ಜೀವದಾಯಕ ವೃಕ್ಷ, ಒಳಿತು ಕೆಡುಕು ಅರಿವನ್ನು ಮೂಡಿಸುವ ವೃಕ್ಷವನ್ನು ಬೆಳೆಸಿದರು. ಈ ಜೀವ ವೃಕ್ಷವನ್ನು ಏದೇನ್ ತೋಟದಲ್ಲೇ ದೇವರು ಬೆಳೆಸಿದ್ದರು. ಕಾರಣ, ದೇವರು ಸೃಷ್ಟಿ ಮಾಡಿದ ಮನುಜ ಆ ಜೀವ ವೃಕ್ಷದ ಹಣ್ಣನ್ನು ತಿಂದು ಸಂಪೂರ್ಣ ಜೀವವನ್ನು ಪಡೆದುಕೊಂಡಿರಬೇಕು ಎಂಬುದಾಗಿ. ದೇವರ ಉಸಿರಿನಿಂದ ಅವನು ಸೃಷ್ಟಿಯಾಗಿದ್ದರೂ ಸಹ ಮನುಷ್ಯನ ಆತ್ಮ ಅವನಲ್ಲಿ ನೆಲೆಗೊಂಡಿತ್ತು. ಏದೇನ್ ಪ್ರದೇಶದಲ್ಲಿ ಒಂದು ನದಿ ಹುಟ್ಟಿ ಆ ವನಕ್ಕೆಲ್ಲ ನೀರೆರಿಯುತ್ತಿತ್ತು. ನೋಡಿ, ಆ ಏದೇನ್ ತೋಟದಲ್ಲಿ ಒಂದು ನದಿ ಆ ವನಕ್ಕೆಲ್ಲ ನೀರನ್ನು ಸಮೃದ್ಧಿಯಾಗಿ ಹರಿಯುತ್ತಿತ್ತು. ಅಲ್ಲಿಂದ ಹರಿದು 4 ಉಪನದಿಗಳಾಗಿ ಕವಲೊಡೆಯಿತು. ಸೇಮ್ ಆ ನದಿ 4 ಭಾಗಗಳಾಗಿ ಹರಿದು ಹೋಯಿತು. ಮೊದಲನೆಯದ ಹೆಸರು ಪೀಶೋನ್. ಇದು ಬಂಗಾರ ದೊರಕುವ ದೇಶವನ್ನೆಲ್ಲ ಸುತ್ತಿ ಹರಿಯುತ್ತದೆ. ಈ ಪೀಶೋನ್ ನದಿ ಎಲ್ಲಿ ಹರಿಯುತ್ತದೋ ಅಲ್ಲಿಯ ಭೂಮಿ ಬಂಗಾರವನ್ನು ಕೊಡುವಂಥದ್ದಾಗಿರುತ್ತದೆ. ಬದೋಲೇಕ ಎಂಬ ವಿಶೇಷ ಸಾಂಬ್ರಾಣಿ, ಗೋಮೇಧಿಕ ಎಂಬ ರತ್ನ ಅಲ್ಲಿ ದೊರಕುತ್ತದೆ. 2ನೇ ನದಿಯ ಹೆಸರು ಗಿಹೋನ್, ಅದು ಕೂಶ್ ದೇಶವನ್ನೆಲ್ಲ ಸುತ್ತುತ್ತದೆ. 3ನೇ ನದಿಯ ಹೆಸರು ಟೈಗ್ರಿಸ್, ಅಸಿರಿಯ ದೇಶದ ಪೂರ್ವಕ್ಕೆ ಹರಿಯುತ್ತದೆ. 4ನೇದು ಯೂಪ್ರಟಿಸ್ ನದಿ. ಸೊ ಏದೇನ್ ತೋಟದಲ್ಲಿ ಸಹ ನಾವು ನದಿಯ ಕುರಿತು ನೋಡುತ್ತೇವೆ. ಇನ್ನು ಈ ಪ್ರಕಟಣಾ ಗ್ರಂಥ 22ನೇ ಅಧ್ಯಾಯದಲ್ಲಿ ನಾವು ನೋಡುವ ಜೀವ ಜಲದ ನದಿ ಕರೆಕ್ಟಾಗಿ ಎಸೇಕಿಯೇಲನಿಗೆ ದೇವರು ದಿವ್ಯ ದರ್ಶನದ ಮೂಲಕ ತೋರಿಸಿಕೊಟ್ಟು ಎಸೇಕಿಯೇಲನು ಪವಿತ್ರಾತ್ಮ ಭರಿತನಾಗಿ ತನಗೆ ಆದ ಅನುಭವದ ಸಮೇತ ಬರೆಯಲ್ಪಟ್ಟಿದೆ. ಎಸೇಕಿಯೇಲ ಗ್ರಂಥ 47ನೇ ಅಧ್ಯಾಯ 47ನೇ ಅಧ್ಯಾಯ 1ರಿಂದ ನೀವು ನೋಡಿ. ದೇವಸ್ಥಾನದಿಂದ ಹೊರಡುವ ಪ್ರವಾಹ ಅಂದರೆ ದೇವರ ಆಲಯಕ್ಕೆ ನಾವು ಸೇರಬೇಕು. ಸಭೆಯ ಮಕ್ಕಳು ಒಟ್ಟಾಗಿ ಕೂಡಿ ಬರಬೇಕು. ದೇವರ ಆಲಯದಿಂದಲೇ, ಸರ್ವೇಶ್ವರನಿಂದಲೇ, ಬಲಿಪೀಠದಿಂದಲೇ ಆ ಪವಿತ್ರಾತ್ಮರ ಜೀವ ಜಲದ ನದಿ ನಮಗೆ ಹರಿದು ಬರುವಾಗ ಸಮೃದ್ಧಿ, ಆರೋಗ್ಯ, ಅಭಿಷೇಕ, ಆಶೀರ್ವಾದ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ. ಆಮೇಲೆ ಆ ಪುರುಷ ನನ್ನನ್ನು ದೇವಸ್ಥಾನದ ಬಾಗಿಲಿಗೆ ಕರೆತಂದನು. ಇಗೋ, ದೇವಸ್ಥಾನದ ಹೊಸ್ತಿಲ ಕೆಳಗಿನಿಂದ ನೀರು ಹೊರಟು ಪೂರ್ವದ ಕಡೆಗೆ ಹರಿಯುತ್ತಿತ್ತು. ಆ ನೀರು ದೇವಸ್ಥಾನದ ಬಲಗಡೆ ಕೆಳಗಿನಿಂದ ಹೊರಟು ಬಲಿಪೀಠದ ದಕ್ಷಿಣದಲ್ಲಿ ಹರಿಯುತ್ತಿತ್ತು. ಆಗ ಅವನು ನನ್ನನ್ನು ಉತ್ತರ ಹೆಬ್ಬಾಗಿಲಿನಿಂದ ದೇವಾಲಯದ ಹೊರಗಿನ ಮಾರ್ಗವಾಗಿ ಸುತ್ತಿಸಿಕೊಂಡು ಪೂರ್ವದ ಹೆಬ್ಬಾಗಿಲಿಗೆ ಕರೆತಂದನು. ಆ ಪುರುಷನು ಕೈಯಲ್ಲಿ ಉರಿಯನ್ನು ಹಿಡಿದುಕೊಂಡು ಪೂರ್ವ ದಂಡೆಗೆ ಮುಂದುವರಿದು 500 ಮೀಟರ್ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ಆ ನೀರು ಹೆಜ್ಜೆ ಮುಳುಗುವಷ್ಟಿತ್ತು. ಎಸೆಕೆಲನಿಗೆ ಆದಂಥ ಒಂದು ಪವಿತ್ರಾತ್ಮರ ಅನುಭವ. ಆ ನೀರನ್ನು ದಾಟುವಾಗ ಮೊದಲು ಆ ನೀರು ಹೆಜ್ಜೆ ಮುಳುಗುವಷ್ಟರಿತ್ತು. ಇವತ್ತು ನಮಗೂ ಸಹ ಪವಿತ್ರಾತ್ಮರ ಅಭಿಷೇಕ ಬರೀ ನಮ್ಮ ಪಾದಗಳು ತೋಯಿಸುವಷ್ಟರ ಮಟ್ಟಿಗೆ ಇರಬಹುದು. ಅವನು ಪುನಃ 500 ಮೀಟರ್ ಅಳೆದು ದಾಟಿಸುವಾಗ ಆ ನೀರು ಮೊಣಕಾಲಿನವರೆಗೆ ಇತ್ತು. ಅವನು ಮತ್ತೆ 500 ಮೀಟರ್ ಅಳೆದು ನನ್ನನ್ನು ನೀರಿನ ಆಚೆ ದಾಟಿಸುವಾಗ ನೀರು ಸೊಂಟದವರೆಗೆ ಇತ್ತು. ಮತ್ತೆ ಅಳೆದು 500 ಮೀಟರ್ ಅಳೆದಾಗ ನನ್ನಿಂದ ದಾಟಲಾಗದ ತೊರೆಯಾಗಿತ್ತು. ನೀರು ಏರಿ ಈಜಾಡುವಷ್ಟು ಪ್ರವಾಹವಾಗಿತ್ತು. ದಾಟಲಾಗದ ತೊರೆಯಾಗಿತ್ತು. ನರಪುತ್ರನೇ, ಇದನ್ನು ನೋಡಿದೆಯೇ ಎಂದು ಹೇಳಿ ನನ್ನನ್ನು ತೊರೆಯ ದಡಕ್ಕೆ ಹಿಂದಿರುಗಿಸಿದನು. ಇದು ಒಂದು ನಮ್ಮ ಅಭಿಷೇಕದ ಹಂತಗಳು. ಪಾದ, ಮೊಣಕಾಲು, ಸೊಂಟ, ಕುತ್ತಿಗೆ ಸಂಪೂರ್ಣ ಮುಳುಗುವಷ್ಟರ ಮಟ್ಟಿಗೆ, ಅಂದರೆ ನಮ್ಮ ದೇಹ, ಆತ್ಮ, ಮನಸ್ಸು, ಶರೀರ, ಅಬೋಧ ಮನಸ್ಸು, ಸುತ್ತ ಮನಸ್ಸು, ನಮ್ಮ ಶರೀರದ ಒಂದೊಂದು ಅಂಗಾಂಗಗಳು ಪವಿತ್ರಾತ್ಮರ ಅಭಿಷೇಕದಲ್ಲಿ ಮುಳುಗಿ ಹೋಗಬೇಕು. ಪವಿತ್ರಾತ್ಮರು ನಮ್ಮ ಜೀವಾಳ ಮಾರ್ಗದರ್ಶಕರಾಗಿ ನಮ್ಮನ್ನು ವಶಪಡಿಸಿಕೊಳ್ಳಬೇಕು. ಅದಕ್ಕೆ ಇಲ್ಲಿ ಎಸೆಕಿಯೇಲ ದೇವರ ಆತ್ಮ ಪರವಶನಾಗಿ ಪವಿತ್ರಾತ್ಮನಿಂದ ಮೇಲಕ್ಕೆ ಒಯ್ಯಲ್ಪಟ್ಟ. ನಾನು ಹಿಂದಿರುಗಲು ಇಗೋ, ತೊರೆಯ 2 ದಡಗಳಲ್ಲಿಯೂ ಅನೇಕ ವೃಕ್ಷಗಳು ಕಾಣಿಸಿದವು.
ಈ ಪ್ರವಾಹ ಪೂರ್ವ ಪ್ರಾಂತಕ್ಕೆ ಹೊರಟು ಅರಬಾ ಎಂಬ ಕಣಿವೆಗೆ ಇಳಿದು ಲವಣ ಸಮುದ್ರ ಅಂದರೆ ಉಪ್ಪಿನ ಸಮುದ್ರ. ದೇವಸ್ಥಾನದಿಂದ ಹೊರಟ ಪ್ರವಾಹ ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು. ಲವಣ ಸಮುದ್ರ ಅಂದರೆ ಉಪ್ಪು ಎಲ್ಲಿಯಾದರೂ ಸಿಹಿಯಾಗುವುದುಂಟೆ? ಉಪ್ಪನ್ನು ಯಾವುದರಲ್ಲೂ ಸೇರಿಸಿದ್ರು, ಉಪ್ಪನ್ನು ಕೇಸರಿ ಬಾತ್ಗೆ ಹಾಕಿದ್ರು ಕೇಸರಿ ಬಾತ್ ಉಪ್ಪಾಗ್ಬಿಡುತ್ತೆ. ಉಪ್ಪಿನ ಸ್ವಭಾವ ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ಆದರೆ ಈ ಸರ್ವೇಶ್ವರನ ಪೀಠದಿಂದ ಹರಿದು ಬಂದ ಜೀವಜಲ ಆ ಸಮುದ್ರವನ್ನು ಸೇರಲು ಸಮುದ್ರದ ನೀರು ತನ್ನ ಸ್ವಭಾವವನ್ನು ಮರೆತು ರುಚಿಕರವಾದ ಸಿಹಿ ನೀರಾಗಿ ಮಾರ್ಪಾಡಾಯಿತು. ಆಮೇನ್. ಇವತ್ತು ಉಪ್ಪಿನ ರೀತಿಯಲ್ಲಿ ಎಂಥ ಕಠಿಣ ವ್ಯಕ್ತಿಯಾಗಿದ್ದರು, ಎಂಥ ಕೆಟ್ಟ ಮನುಷ್ಯನಾಗಿದ್ದರು, ಅವನಲ್ಲಿ ಪವಿತ್ರಾತ್ಮರ ಅಭಿಷೇಕ ಇಳಿದು ಬಂದರೆ ಅವನು ಹೊಸ ಸೃಷ್ಟಿಯಾಗಿ ಮಾರ್ಪಾಡಾಗುತ್ತಾನೆ. ಅವನ ಜೀವನ ರುಚಿಕರವಾದ ಜೀವನವಾಗಿ, ಆಶೀರ್ವಾದದ ಜೀವನವಾಗಿ ಮಾರ್ಪಾಡಾಗುತ್ತದೆ. ಇದೆಲ್ಲ ನಡೆಯುವುದು ಪವಿತ್ರಾತ್ಮರ ಕಾರ್ಯವೇ ಆಗಿದೆ. ಈ ತೊರೆ ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧವಾದ ಜಲಜಂತುಗಳು ಬದುಕಿ ಬಾಳುವವು, ಮೀನುಗಳು ತಂಡೋಪತಂಡವಾಗುವು. ಈ ಜೀವಜಲದ ನದಿ ಹರಿಯುವಾಗ ಒಣಗಿ ಹೋದ ಸತ್ತು ಹೋದವುಗಳೆಲ್ಲ ಹೊಸ ಜೀವವನ್ನು ಪಡೆದುಕೊಳ್ಳುವು. ವರ್ಷದ 12 ತಿಂಗಳು ಅದು ಫಲ ಕೊಡುವ ಮರವಾಗಿರುವುದು. ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲವಾಗಿರುವುದು. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸಿರುವ ಪ್ರತಿಯೊಬ್ಬ ಸಹೋದರ ಕುಟುಂಬಗಳನ್ನು ಸಮರ್ಪಣೆ ಮಾಡುತ್ತೇನೆ. ಜೀವಜಲದ ನದಿ, ಓ ಪರಿಶುದ್ಧಾತ್ಮರೇ, ಪ್ರವಾದಿ ಯೆಶಾಯನ ಗ್ರಂಥ 32ನೇ ಅಧ್ಯಾಯ ವಚನ 15ರಲ್ಲಿ, ಇಗೋ ನಾನು ಸ್ವರ್ಗದ ದ್ವಾರಗಳನ್ನು ತೆರೆದು ಪವಿತ್ರಾತ್ಮರ ಮಳೆಯನ್ನು ನಿಮ್ಮ ಮೇಲೆ ಸುರಿಸುವೆನು. ಆ ಪವಿತ್ರಾತ್ಮರ ಮಳೆ, ಪವಿತ್ರಾತ್ಮರ ಜಲ ನಿಮ್ಮ ಮೇಲೆ ಸುರಿಸಲ್ಪಟ್ಟಾಗ ಒಣಗಿದ ಮರುಭೂಮಿ ಅಂತಿರುವ ಭೂಮಿ ಫಲಭರಿತವಾಗುವುದು. ಕಾಡಾಗಿ ಬೀಡಾಗಿರುವಂಥದ್ದು ಫಲಭರಿತ ಅರಣ್ಯವಾಗಿ ಮಾರ್ಪಾಡಾಗುವುದು. ಓ ಪರಿಶುದ್ಧಾತ್ಮರೇ, ಎಂಥ ಕಠಿಣ ವ್ಯಕ್ತಿಯನ್ನಾದರೂ ಪರಿವರ್ತನೆ ಮಾಡಲು ಶಕ್ತರಾದ ಪರಿಶುದ್ಧಾತ್ಮರ ಜೀವ ಜಲ ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೂ ಸಂತತಿ ಸಂತಾನದ ಮೇಲೂ ಯಥೇಚ್ಛವಾಗಿ ಸುರಿಸಲ್ಪಡಲಿ. ಆ ಜೀವ ಜಲ ಸುರಿಸಲ್ಪಟ್ಟಾಗ ಅಲ್ಲಿ ಜೀವ ಉಂಟಾಗುತ್ತದೆ. ಈ ಜೀವ ಜಲ, ಈ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರಲ್ಲಿ ಸಂಪೂರ್ಣವಾದ ಜೀವವನ್ನು ಕೊಡಲಿ. ಅವರ ಕೈಕೆಲಸಗಳು ಸಫಲವಾಗಲಿ. ವರ್ಷದ 12 ತಿಂಗಳು ಫಲ ಕೊಡುವ ಮರಗಳಾಗಿ ಅವರ ದೇಹ ಶರೀರ ದೇದೀಪ್ಯಮಾನವಾಗಿ ಪ್ರಕಾಶದಲ್ಲಿ ಬೆಳಗುವಂತಾಗಲಿ. ಪವಿತ್ರಾತ್ಮರ ಜೀವ ಪ್ರತಿಯೊಂದು ದೇಹಾತ್ಮಗಳಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.